ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಕ್ಲಾರಿಫಿಕೇಷನ್ನ ನಾನು ಕೊಡಬೇಕಾಗಿತ್ತು, ಅದನ್ನು ಕೊಡ್ತಾ ಇದ್ದೇನೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇದೆ, ಸರ್ ಇವಾಗ ನಾವು ಚಾಯ್ಸಸನ್ನು ಮಾಡಲಿಕ್ಕೆ ಎಷ್ಟು ದಿನದವರೆಗೆ ಟೈಮ್ ಇದೆ ಅಂತ, ಆಯಿತಾ. ಸೊ ಅವ್ರು ಕ್ಲಾರಿಟಿಯಾಗಿ ಅಂದರೆ ಕನ್ಫರ್ಮ್ ಆಗಿ ಇಂತಿಷ್ಟು ದಿನ ಅಂತ ಕೊಡಲಿಲ್ಲ. ಬಟ್ ಇಲ್ಲಿ ನೋಡಿ, ಮೊದಲನೇ ಸುತ್ತಿನ ಸೀಟುಗಳನ್ನು ಹಂಚಿಕೆ ಮಾಡಲಾದ ಕೋರ್ಸ್ಗಳು ಇಂಜಿನಿಯರಿಂಗ್ ಸೀಟುಗಳು 2/8/2025 ಮಧ್ಯಾಹ್ನದಿಂದ ಆರಂಭವಾಗಿದೆ. ಅಂದರೆ ನೀವು ಚಾಯ್ಸಸ್ಗಳನ್ನು ಮಾಡಲಿಕ್ಕೆ ಅದು ಎಂಡ್ ಆಗೋದು ಯಾವಾಗ ಅಂತ ಕೇಳಿದರೆ 8/8/2024 ಇಲ್ಲಿಗೆ ನೀವು ಚಾಯ್ಸಸ್ಗಳನ್ನು ಮಾಡ್ಬೋದು, ಇಷ್ಟು ಡೇಟ್ವರೆಗೆ. ಬಟ್ ನಾನು ಎಲ್ರಿಗೂ ಹೇಳೋದು, ನೀವು ಚಾಯ್ಸಸನ್ನು ಮಾಡಲಿಕ್ಕೆ ದಯವಿಟ್ಟು 8ವರೆಗೆ ಕಾಯಬೇಡಿ, ಆಯಿತಾ. ನಾಳೆ ಒಳಗಡೆ ಮಾಡಿದರೆ ಬೆಟರ್, ಆಯಿತಾ. ಮಾಡಲಿಕ್ಕೂ ಮುಂಚೆ ನೀವು ಚಾಯ್ಸ್ 1 ಮಾಡ್ತೀರಾ, ಚಾಯ್ಸ್ 2 ಮಾಡ್ತೀರಾ, ಚಾಯ್ಸ್ 3 ಮಾಡ್ತೀರಾ, ಚಾಯ್ಸ್ 4 ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಆಯಿತಾ. ಯಾರ್ಯಾರು ಚಾಯ್ಸ್ 1 ಮಾಡ್ತಾ ಇದ್ದೀರಾ, ನೀವು 9th ಒಳಗಡೆ ಈಗ ಆದಷ್ಟು ಬೇಗ ಚಾಯ್ಸಸನ್ನು ಮಾಡಿ. ಆಲ್ರೆಡಿ ನೀವು ಡಿಸಿಷನ್ ತೊಗೊಂಡಿರ್ತೀರಾ, ನಾನು ಇಂತಿಂಥ ಕಾಲೇಜು ಸೇರಬೇಕು, ನಂಗೆ ಸಿಕ್ಕಿದೆ, ನಾನು ಹೋಗಿ ಅಡ್ಮಿಷನ್ ಆಗ್ತೇನೆ ಅಂಥ ಸ್ಟೂಡೆಂಟ್ಗಳು ಏನು ಮಾಡಬೇಕು, ಚಾಯ್ಸ್ 1 ಮಾಡಿ, ಫೀಸನ್ನು ಪೇಮೆಂಟ್ ಮಾಡಿ, ಚಲನನ್ನು ಡೌನ್ಲೋಡ್ ಮಾಡಿ, ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇಮೆಂಟ್ ಮಾಡಿ, ಅದಾದ ನಂತರ ಒಂದು ಸ್ಲಿಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಸ್ಲಿಪ್ ಡೌನ್ಲೋಡ್ ಮಾಡಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಸರ್ಟಿಫಿಕೇಟು ಪ್ಲಸ್ ಫೋಟೋಕಾಪಿ ಒಂದು 2-3 ಸೆಟ್ಟನ್ನು ತೊಗೊಂಡೋಗಿ ಕಾಲೇಜಿಗೆ ಹೋಗಬೇಕು. ವಿತ್ ಸ್ಟೂಡೆಂಟ್, ಓನ್ಲಿ ಪೇರೆಂಟ್ ಹೋದರೆ ಆಗೋದಿಲ್ಲ, ಸ್ಟೂಡೆಂಟ್ ಕಂಪಲ್ಸರಿ ಕಾಲೇಜ್ ಅಡ್ಮಿಷನಿಗೆ ಹೋಗಲೇಬೇಕು. ಯಾಕಂದರೆ ಅಲ್ಲೂ ಕೂಡ ಫೇಶಿಯಲ್ ರೆಕಗ್ನೈಸೇಷನ್ ಆಗುತ್ತೆ, ಅದ್ರ ಥ್ರೂನೇ ವೆರಿಫಿಕೇಷನ್ ಆಗುತ್ತೆ. ಅದಾದ ನಂತರ ಸೀಟ್ ಅಲಾಟ್ಮೆಂಟ್ ಆರ್ಡ್ರನ್ನ ಕಾಲೇಜಲ್ಲಿ ಕೊಡ್ತಾರೆ, ಅಲ್ಲಿಗೆ ಎಂಡ್ ಆಗುತ್ತೆ. ಚಾಯ್ಸ್ 2 ಮಾಡೋ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನೀವು ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಆಯಿತಾ. ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ಯಾರು ಫೀಸ್ ಪೇ ಮಾಡಬೇಕು ಅಂತ ಕೇಳಿದರೆ, ಚಾಯ್ಸ್ 2 ಮಾಡಿದಾಗ ಯಾರ್ಯಾರು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜ್ಗಳಿರುತ್ತೆ ಅವರು ಕಂಪಲ್ಸರಿ ಕಾಷನ್ ಡೆಪಾಸಿಟ್ ಆಗಿ 1 lakh ಸಮಥಿಂಗನ್ನು ಪೇ ಮಾಡಬೇಕಾಗತ್ತೆ. ಬಟ್ ಅದನ್ನು ಇವಾಗ ನೀವು ಚಾಯ್ಸ್ 2 ಮಾಡಿದರೆ ಬರೋದಿಲ್ಲ. ಇವೊಂದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜಸ್ಗಳ ಹೆಸರಿದ್ದರೂ ಕೂಡ ಚಾಯ್ಸ್ 2 ಮಾಡಿದರೆ ನಿಮಗೆ ಕಾಷನ್ ಡೆಪಾಸಿಟ್ ಬಗ್ಗೆ ಕೇಳೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಆಯಿತಾ. ಎರಡನೇದು, ಆಯಿತಾ. ಚಾಯ್ಸ್ 2 ಮಾಡಿದಾಗ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಆ ಕಾಲೇಜು ಹೋಲ್ಡಲ್ಲಿರುತ್ತೆ, ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಯಾವಾಗ ನೀವು ಚಾಯ್ಸ್ 3 ಮಾಡ್ತೀರಾ ಅಂತ ಕೇಳಿದರೆ, ಚಾಯ್ಸ್ 3 ಮಾಡಿದಾಗ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ ಅದು ಡಿಲೀಟ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಅದರಿಂದ ಮೇಲ್ಗಡೆ ಇರೋ ಕಾಲೇಜು, ಅದರಿಂದ ಕೆಳಗಡೆ ಇರೋ ಕಾಲೇಜು ಮತ್ತು ಕೋರ್ಸ್ಗಳು ನಿಮ್ಮ ಮುಂದಿನ ರೌಂಡಿಗೆ ಕಂಟಿನ್ಯೂ ಆಗುತ್ತೆ. ಯಾವಾಗ ಅದು ಮುಂದಿನ ರೌಂಡಿಗೆ ಕಂಟಿನ್ಯೂ ಆಗುತ್ತೆ, ನೀವು ನೆಕ್ಸ್ಟ್ ರೌಂಡಲ್ಲಿ ಆ ಕಾಲೇಜ್ಗೆ ಟ್ರೈ ಮಾಡ್ಬೋದು. ಸೆಕೆಂಡ್ ರೌಂಡಿಗೆ ನೀವು ಕೂಡ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಆಯಿತಾ. ನೆಕ್ಸ್ಟು ಚಾಯ್ಸ್ 4 ಇರುತ್ತೆ, ಚಾಯ್ಸ್ 4ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು, ಆಯಿತಾ. ಚಾಯ್ಸ್ 4 ಅಂದರೆ ಮೀನಿಂಗ್ ಏನಂತ ಕೇಳಿದರೆ, ನೀವು KCET ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತಾ ಇದ್ದೀರಾ ಅಂತ ಮೀನಿಂಗ್, ಆಯಿತಾ. ಸೊ ಇಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರು ಫೀಸನ್ನು ಪೇ ಮಾಡೋ ಅಗತ್ಯ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಕೇಳಿದರೆ, ಯಾರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕಾಲೇಜಸ್ಗಳಿರುತ್ತೆ ಅವರು ಕಂಪಲ್ಸರಿ ಫೀಸನ್ನು ಪೇ ಮಾಡಲೇಬೇಕಾಗತ್ತೆ. ಅದು ಕಾಷನ್ ಡೆಪಾಸಿಟ್ ಅಂತ, ಅದು ಎಷ್ಟು 1 lakh ಸಮಥಿಂಗ್ ಇರುತ್ತೆ. ಯಾವಾಗ ಡೆಪಾಸಿಟ್ ಮಾಡಬೇಕು ಅನ್ನೋದನ್ನು ಇನ್ನೂ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ, ಆಯಿತಾ. ಸೊ ಇದು ಗೊತ್ತಿರಲಿ. ಅದರ್ ದೆನ್ ದ್ಯಾಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಕಾಷನ್ ಡೆಪಾಸಿಟನ್ನು ಮಾಡಬೇಕಂತಿಲ್ಲ, ಓನ್ಲಿ ಇಂಜಿನಿಯರಿಂಗಿಗೆ ಟ್ರೈ ಮಾಡ್ತಾ ಇದ್ದವರು. ಆ್ಯಂಡ್ ಈಗ ನಿಮಗೆ 8thವರೆಗೆ ಏನು ಟೈಮ್ ಇದೆ, ಆ ಟೈಮು ಜಸ್ಟ್ ಟು ಡೂ ದ ಚಾಯ್ಸಸ್. ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಷ್ಟೇ. ಸರ್ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈಗ ಎಡಿಟಿಂಗ್ ಎನೇಬಲ್ ಇರೋದಿಲ್ಲ. ಎಡಿಟಿಂಗ್ ಎನೇಬಲ್ ಆಗೋದು ನಿಮಗೆ ಇದಾದ ನಂತರ, ಫಸ್ಟ್ ರೌಂಡ್ ಆದ ನಂತರ ಒಂದು 2-3 ದಿನ ಟೈಮ್ ಕೊಡ್ತಾರೆ. ಆವಾಗ ನಿಮಗೆ ಎಡಿಟಿಂಗ್ ಎನೇಬಲ್ ಆಗುತ್ತೆ. ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು. ಈಗ ನೀವು ಜಸ್ಟ್ ಚಾಯ್ಸಸನ್ನು ಮಾಡಿ. ವೆರಿ ಇಂಪಾರ್ಟೆಂಟು, ಆ ಚಾಯ್ಸ್ ಮಾಡಿದ್ರದ್ದು ಪ್ರಿಂಟೌಟನ್ನು ದಯವಿಟ್ಟು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಸಾಫ್ಟ್ ಕಾಪಿನ. ಯಾಕಂದರೆ ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಚಾಯ್ಸಸನ್ನು ಮಾಡಿರ್ತೀರಾ, ಅವ್ರು ಏನು ಮಾಡ್ತಾರೆ, ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂತ ಕೇಳಿದರೆ, ನೀವು ಚಾಯ್ಸಸ್ ಮಾಡಿದ್ರು ಕೂಡ ಅವರ ಸಿಸ್ಟಮಲ್ಲಿ ಪ್ರಾಬ್ಲಮ್ ಆಗಿ, ಲಾಸ್ಟ್ ಟೈಮ್ ಹೀಗೆ ಆಗಿತ್ತು, ಚಾಯ್ಸ್ 1 ಮಾಡಿದ ಸ್ಟೂಡೆಂಟಿಗೂ ಚಾಯ್ಸ್ 2 ಮಾಡಿ ಸ್ಟೂಡೆಂಟ್ಸಿಗೂ ಕೆಲವರಿಗೂ ಮಾಡಿದ್ರು ಕೂಡ ನೀವು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಇದರಿಂದನೇ KE ಕೌನ್ಸಿಲಿಂಗನೇ ಹೊರಗಡೆ ಹಾಕಿದ್ರು. ಸೊ ಅದಕ್ಕೋಸ್ಕರ ನೀವು ಇದರದ್ದು ಒಂದು ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ, ಚಾಯ್ಸಸನ್ನು ಮಾಡಿ ಸಾಫ್ಟ್ ಕಾಪಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಇದು ನಿಮ್ಮ ರೆಫರೆನ್ಸಿಗೆ ಬೇಕಾಗುತ್ತೆ. ದಯವಿಟ್ಟು ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡೋರು ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಚಾಯ್ಸ್ 2 ಆದ ನಂತರ ಅದೊಂದು ಬರುತ್ತೆ ನಿಮಗೆ ಲಾಸ್ಟಿಗೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಅದರದ್ದೊಂದು ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ಳಿ, ಓಕೆ. ಸೊ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸರ್ ಮತ್ತೆ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೇನೆ, ಅಗೇನ್ 750 rupees ಪೇ ಮಾಡಬೇಕಾ? ಇಲ್ಲ, ಮತ್ತೆ 750 rupees ಪೇ ಮಾಡಲಿಕ್ಕಿಲ್ಲ. ಯಾವಾಗ ಸ್ಟಾರ್ಟಿಂಗ್ ನೀವು ರಿಜಿಸ್ಟರ್ ಮಾಡಿದಾಗ 750 rupees ಪೇ ಮಾಡಿದ್ದೀರಲ್ಲ, ಅದೇ ಅನ್ನೋದು ಕಂಟಿನ್ಯೂ ಆಗುತ್ತೆ. ನಿಮಗೆ ಸೆಕೆಂಡ್ ರೌಂಡಿಗೆ ಎಂಟ್ರಿ ಆದ
ಆದಾಗ ಮತ್ತೆ 750 ರೂಪೀಸ್ ಪೇ ಮಾಡಲಿಕ್ಕಿಲ್ಲ. ಓಕೆ, ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಎಡಿಟಿಂಗ್ ಇನ್ನೂ ಎನೇಬಲ್ ಆಗಿಲ್ಲ, ಸ್ವಲ್ಪ ಟೈಮ್ನ ನಂತರ ಎನೇಬಲ್ ಆಗುತ್ತೆ. ನೀವು ಇವಾಗ ಮಾಡಬೇಕಾಗಿದ್ದು ಚಾಯ್ಸಸ್ಗಳು ಮಾತ್ರ. ಯಾರ್ಯಾರು ಚಾಯ್ಸ್ 1 ಮಾಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಬೇಗ ಚಾಯ್ಸಸ್ಗಳನ್ನು ಮಾಡಿ ನೆಕ್ಸ್ಟ್ ರೌಂಡಿಗೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ ಬನ್ನಿ. ಚಾಯ್ಸ್ 2 ಚಾಯ್ಸ್ 3 ಅವರು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಚಾಯ್ಸ್ 2 ಮಾಡಿದ ನಂತರ ಆ ಒಂದು PDF ಇದು ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಯಾರ್ಯಾರ್ದು ಮೆಡಿಕಲ್ ಕಾಲೇಜ್ ಇದೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅವರಿಗೆ ಮುಂದೊಂದು ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಯಾವಾಗ ಪೇ ಮಾಡಬೇಕು, ಹೇಗೆ ಪೇ ಮಾಡಬೇಕು ಅಂತ ಅದನ್ನು ಕೂಡ ನೋಟಿಫೈ ಮಾಡ್ತಾರೆ. ಅದಕ್ಕೊಂದು ಬೇರೆ ಸಪ್ರೇಟ್ ಲಿಂಕ್ ಕೊಡ್ಬೋದು. ಅದನ್ನು ಬಿಟ್ಟು ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ ಇನ್ನೊಂದು ನೋಟಿಫಿಕೇಷನನ್ನು ಏನು ಹೇಳಿದ್ದಾರೆ ಕೇಳಿದರೆ, ನಿಮ್ಗೆ ಇನ್ ಕೇಸ್ ಇವಾಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೇ ಇದ್ದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಬೈ ಡಿಫಾಲ್ಟ್ ಆಗಿ ಹೋಗುತ್ತೆ. ಓಕೆ, ಬಟ್ ಸೆಕೆಂಡ್ ರೌಂಡ್ನ ಎಡಿಟಿಂಗ್ ಆಪ್ಷನ್ ಬಂದಾಗ ನೀವು ಎಗ್ರಿ ಅಂದರೆ ಏನು ಮಾಡಬೇಕು, ಅದರ 2ನೇ ಸುತ್ತಿನಲ್ಲಿ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ನೀವು ಆಪ್ಷನ್ ಎಂಟ್ರಿ ಪೋರ್ಟಲಿಗೆ ಹೋಗಬೇಕು. ಅಲ್ಲಿ ಲಾಗಿನ್ ಆಗಿದ್ದ ನಂತರ ನೀವು ಒಪ್ಪಿಗೆ ಕೊಟ್ಟಿದ್ದರೆ ಮಾತ್ರ ಅವರು ನಿಮಗೆ ನೀವು ಹಾಕಿದಂಥ ಕಾಲೇಜ್ಗಳ ಲಿಸ್ಟನ್ನು, ಬ್ರ್ಯಾಂಚ್ಗಳ ಲಿಸ್ಟನ್ನು ಡಿಸ್ಪ್ಲೇ ಮಾಡ್ತಾರೆ. ಯಾಕೆ ಕೇಳಿದರೆ ಉಳಿದವರಿಗೆ ಕಾಲೇಜ್ ಅಲಾಟ್ ಆದವರಿಗೆ ಇದಿದೆ. ಇನ್ ಕೇಸ್ ಎಕ್ಸಿಟ್ ಆಗೋದಿದ್ರೆ ಚಾಯ್ಸ್ 4 ಮಾಡಿ ಎಕ್ಸಿಟ್ ಆಗ್ಬೋದು. ಬಟ್ ಕಾಲೇಜ್ ಅಲಾಟ್ ಆಗದೇ ಇದ್ದವರು ಬೈ ಡಿಫಾಲ್ಟ್ ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ಅಲಾಟ್ ಆಗದೇ ಇದ್ದಾಗ ನಾನು ಎಕ್ಸಿಟ್ ಆಗಬೇಕು ಅಂತ ಇರ್ತೇನೆ, ಅವಾಗ ಏನು ಮಾಡೋದು? ಅಂಥ ಟೈಮಲ್ಲಿ ನೀವು ಎಗ್ರಿ ಕೊಟ್ಟರೆ ಮಾತ್ರ ಮುಂದಿನ ರೌಂಡಿಗೆ ಕಳಿಸ್ತಾರೆ, ಇಲ್ಲದಿದ್ದರೆ ಕಳಿಸೋದಿಲ್ಲ ಅಥವಾ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನೇ ತೋರಿಸೋದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ಇದಾಗಲಿಲ್ಲ, ಸೀಟ್ ಅಲಾಟ್ ಆಗಿಲ್ಲ ಅವರಿಗೆ. ಓಕೆ, ಸೊ ಈಗ ಚಾಯ್ಸಸ್ಗಳನ್ನು ಆದಷ್ಟು ಬೇಗ ಮಾಡಿ, 8th ವೆಯ್ಟ್ ಮಾಡಬೇಡಿ. ಆದಷ್ಟು ಬೇಗ ಮಾಡಿದರೆ ಬೆಟರ್. ಯಾಕಂತ ಕೇಳಿದರೆ ಅಂದರೆ ಇವತ್ತು ಅಥವಾ ನಾಳೆ ಒಳಗಡೆ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡ್ಕೊಳ್ಳಿ. ಚಾಯ್ಸ್ 3 ಮಾಡಿದರೆ ನಿಮ್ಮ ಹೋಲ್ಡಲ್ಲಿ ಯಾವ ಕಾಲೇಜು ಇರೋದಿಲ್ಲ, ಯಾವ ಬ್ರ್ಯಾಂಚು ಇರೋದಿಲ್ಲ. ಬಟ್ ನಿಮ್ಗೆ ಯಾವ ಕಾಲೇಜ್ ಯಾವ ಬ್ರ್ಯಾಂಚ್ ಆಗಿದೆ ಅದರ ಮೇಲ್ಗಡೆದು ಅದರಿಂದ ಕೆಳಗಡೆ ಇರೋ ಎಲ್ಲ ಕಾಲೇಜ್ಗಳು ಮುಂದಿನ ರೌಂಡ್ಗೆ ಫಾರ್ವರ್ಡ್ ಆಗುತ್ತೆ. ಆವಾಗ ನೀವು ಅಲ್ಲಿ ನಿಮ್ಮ ಕಾಲೇಜ್ ಅಲಾಟ್ ಆಗ್ಬೋದು. ಬಟ್ ಚಾಯ್ಸ್ 3 ಮಾಡಲಿಕ್ಕೂ ಮುಂಚೆ ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಲಿಸ್ಟಲ್ಲಿ ನಿಮಗೆ ಸಿಗೋವಂಥ ಕಾಲೇಜ್ಗಳು ಇದೆಯಾ ಇಲ್ವಾ. ಇಂಪಾಸಿಬಲ್ ಅಂತ ಇರೋ ಲಿಸ್ಟ್ ಇಟ್ಕೊಂಡು ನೀವು ಸಿಕ್ಕಿರೋ ಕಾಲೇಜಿನ ರಿಜೆಕ್ಟ್ ಮಾಡೋದು ತುಂಬ ರಿಸ್ಕಿ. ಹೇಳಿದ್ದೇನೆ, ನಿಮ್ಮ ಕಾಲೇಜ್ ಈಗ ಕಟ್ ಆಫ್ ನಿಮ್ಮ ರ್ಯಾಂಕ್ ಫಾರ್ ಎಕ್ಸಾಂಪಲ್ 50,000 ಇದ್ದು ಇವಾಗ ನಿಮ್ಮ ಲಿಸ್ಟಲ್ಲಿರೋ ಎಲ್ಲ ಕಾಲೇಜ್ಗಳು 35,000ಗೆ ಕಟ್ ಆಫ್ ನಿಂತ್ಕೊಂಡಿದೆ. ನೀವು ಅದು ಯಾವ ಧೈರ್ಯದ ಮೇಲೆ ಮುಂದಿನ ರೌಂಡಿಗೆ ಹೋಗ್ತೀರಾ ರಿಜೆಕ್ಟ್ ಮಾಡಿ ವಿದೌಟ್ ಹೋಲ್ಡಿಂಗ್ ಎನಿಥಿಂಗು? ಸೊ ನೋಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಇದರಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ತುಂಬ ಕಾಲೇಜಸ್ಗಳಿದೆ, ತುಂಬ ಬ್ರಾಂಚಸ್ಗಳಿದೆ, 100% ನಂಗೆ ಸಿಗುತ್ತೆ ಅಂಥ ಕಾಲೇಜಸ್ ಇದ್ದರೆ ಮಾತ್ರ ರಿಜೆಕ್ಟ್ ಮಾಡಿ, ಅಂದರೆ ಚಾಯ್ಸ್ 3 ಮಾಡಿ ಹೋಗಿ. ಅದರ್ವೈಸ್ ಚಾಯ್ಸ್ 2 ಮಾಡಿ ಆ್ಯಂಡ್ ಯೋಚನೆ ಮಾಡ್ಕೊಳ್ಳಿ. ಚಾಯ್ಸ್ 2 ಮಾಡಿದಾಗ ನಿಮ್ಗೆ ಯಾವ ಕಾಲೇಜ್ ಆಗಿದೆ, ಯಾವ ಬ್ರ್ಯಾಂಚ್ ಆಗಿದೆ, ಅದರಿಂದ ಹೈಯರ್ ಆರ್ಡರ್ ಆಪ್ಷನ್ಸ್ಗಳು ಮುಂದಿನ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇನ್ ಕೇಸ್ ನಿಮಗೆ ಅಪ್ಪರ್ ಆಪ್ಷನ್ಸ್ಗಳು ನಿಮ್ಮ ರ್ಯಾಂಕಿಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಆಗಿರೋ ಕಾಲೇಜು ಮತ್ತು ಬ್ರ್ಯಾಂಚು ಡಿಲೀಟ್ ಆಗುತ್ತೆ, ಕಂಪಲ್ಸರಿ ಡಿಲೀಟ್ ಆಗುತ್ತೆ. ಮತ್ತೆ ನನಗೆ ಅಪ್ಗ್ರೇಡ್ ಆಗಿರೋ ಕಾಲೇಜ್ ಬಿಟ್ಟು ನನಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಬೇಕು ಅಂತ ಹೇಳಿದರೆ ಕೊಡೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ ಆದರೆ ಕಂಪಲ್ಸರಿ ಅದನ್ನೇ ತಗೊಳ್ಬೇಕು. ಅಪ್ಗ್ರೇಡ್ ಆಗದೇ ಇದ್ದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ, ಯಾವ ಕೋರ್ಸ್ ಅಲಾಟ್ ಆಗಿದೆ ಅದು 100% ಫಿಕ್ಸ್ ಆಗಿ ಇರುತ್ತೆ. ಓಕೆ, ಸೊ ಇವಾಗ ನೀವು ಮಾಡಬೇಕಾಗಿದ್ದು ಜಸ್ಟ್ ಚಾಯ್ಸಸ್ಸನ್ನು ಎಂಟ್ರಿ ಮಾಡಬೇಕಾಗಿದ್ದು. ಮುಂದೆ ನಿಮಗೆ ಎಡಿಟಿಂಗಿಗೆ ಎನೇಬಲ್ ಮಾಡ್ತಾರೆ, ಆವಾಗ ಎಡಿಟ್, ಡಿಲೀಟ್, ರೀಆರ್ಡರ್ ಎಲ್ಲದನ್ನು ಮಾಡ್ಬೋದು. ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಡ್ ಮಾಡಲಿಕ್ಕೆ ಆದರೆ ಯಾವುದು ಕೇಳಿದರೆ ಯಾವುದಾದ್ರೂ ಹೊಸ ಕಾಲೇಜು ನಮ್ಮ ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಆದರೆ, ಸೆಕೆಂಡ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಆದರೆ ಆ ಕಾಲೇಜನ್ನು ಆ್ಯಡ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಅಪಾರ್ಚುನಿಟಿ ಇಲ್ಲ. ಸದ್ಯಕ್ಕೆ ಚಾಯ್ಸಸ್ಗಳನ್ನು ಮಾಡಬೇಕು ಅಷ್ಟೇ. ಓಕೆ, ಚಾಯ್ಸಸ್ ಮಾಡಲಿಕ್ಕೆ ಮುಂಚೆ ಯೋಚನೆ ಮಾಡ್ಕೊಳ್ಳಿ, ಯೋಚನೆ ಮಾಡಿ ಮುಂದಿನ ರೌಂಡಿಗೆ ಹೋಗಿ ಆಯಿತಾ. ಓಕೆ, ಇದಿಷ್ಟು ವೀಡಿಯೋದಾಗಿರುತ್ತೆ. ಕೆಲವೊಂದಿಷ್ಟು ಡೌಟ್ಗಳನ್ನು ನಾನು ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಚಾಯ್ಸ್ 1 ಮಾಡಿದವರು ಫೀಸ್ ಪೇಮೆಂಟ್ ಮಾಡಿ ಹೋಗಿ. ಚಾಯ್ಸ್ 2 ಮಾಡಿದವರು ಹೇಳಿದ್ದೇನೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ ಅದ್ರ ಮೇಲ್ಗಡೆದು ಉಳಿತದೆ, ಕೆಳಗಡೆದು ಎಲ್ಲದು ಡಿಲೀಟ್ ಆಗಿ ಹೋಗುತ್ತೆ. ಚಾಯ್ಸ್ 3 ಮಾಡಿದವರಿಗೆ ಈಗ ಅಲಾಟ್ ಆಗಿರೋ ಕಾಲೇಜು ಮತ್ತು ಕೋರ್ಸ್ ಅದು ಮಾತ್ರ ಡಿಲೀಟ್ ಆಗುತ್ತೆ ಪರ್ಟಿಕ್ಯುಲರ್ಲಿ. ಅದ್ರ ಮೇಲ್ಗಡೆದು ಅದ್ರ ಕೆಳಗಡೆದು ಎಲ್ಲದೂ ಕೂಡ ಕಂಟಿನ್ಯೂ ಆಗುತ್ತೆ. ಚಾಯ್ಸ್ 4 ಮಾಡಿದರೆ ನೀವು ಎಕ್ಸಿಟ್ ಆಗ್ತೀರಾ. ಓಕೆ, ಆದಷ್ಟು ಬೇಗ ಚಾಯ್ಸಸ್ಸನ್ನು ಮಾಡಿ. ಟಿಲ್ 8th ಟೈಮ್ ಇದೆ ಅಂತ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.